ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಪ್ರಿಮ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಂಡರ್ ಬರುವಂತಹ ಪ್ರಾಬ್ಲಮ್ ಇದು ಪ್ರಿಮ್ಸ್. ಸೊ ಎರಡು ಬರುತ್ತೆ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂಡರ್ ಎರಡು, ಒಂದು ಕ್ರುಸ್ಕಲ್ ಅಲ್ಗಾರಿದಮ್, ಇನ್ನೊಂದು ಪ್ರಿಮ್ಸ್ ಅಲ್ಗಾರಿದಮ್. ಸೊ ಇವಾಗ ಪ್ರಿಮ್ಸ್ ಅಲ್ಗಾರಿದಮ್ ಅನ್ನ ಕೊಟ್ಟಿರೋದ್ರಿಂದ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಜಸ್ಟ್ 3 ಸ್ಟೆಪ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಿ. ಸ್ಟೆಪ್ ನಂಬರ್ 1 ಏನು? ಫೈಂಡಿಂಗ್ ದಿ ಸೋರ್ಸ್ ನೋಡ್. ಸ್ಟೆಪ್ ನಂಬರ್ 1 ಈಸ್ ಫೈಂಡಿಂಗ್ ಸೋರ್ಸ್ ನೋಡ್. ಅವರೇ ಏನಾದ್ರೂ ಸ್ಪೆಸಿಫೈ ಮಾಡಿದ್ರೆ ಟೇಕ್ 5 as the source node or 2 as the source node, 3 as the source node ಅಂತಂದ್ರೆ ಈ ಸ್ಟೆಪ್ ಇರೋದಿಲ್ಲ, 2 ಸ್ಟೆಪ್ ಮಾತ್ರ ಉಳ್ಕೊಳುತ್ತೆ. ಏನಾದ್ರೂ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಅವಾಗ ಮಾತ್ರ ನಾವು ಸೋರ್ಸ್ ನೋಡ್ ಅನ್ನ ಫೈಂಡ್ ಮಾಡ್ಕೋಬೇಕು. ಯಾವುದು ನೋಡಿ, 5 ಅನ್ನ ನಾನು ಇವಾಗ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ 5 ಅನ್ನ ನಾನು ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೊಂಡು ಸ್ಟೆಪ್ 2 ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫೈಂಡಿಂಗ್ ಸೋರ್ಸ್ ನೋಡ್ ಯಾವುದು? 5 is the ಸೋರ್ಸ್ ನೋಡ್. ಸೊ ಅವ್ರು ಕೊಟ್ಟಿದ್ರು ಕೂಡ ನೀವು ಈ ಸ್ಟೆಪ್ ಬರೀರಿ, ಏನಾಗಲ್ಲ. ಫೈಂಡಿಂಗ್ ದಿ ಸೋರ್ಸ್ ನೋಡ್ ಅಂತ ಬರೆದ್ಬಿಟ್ಟು ಅವ್ರು ಯಾವ್ದನ್ನ ಸ್ಪೆಸಿಫೈ ಮಾಡಿರ್ತಾರೆ ಸೋರ್ಸ್ ನೋಡ್ ಆಗಿ ತಗೋಬೇಕು ಅಂತ ಅದನ್ನ ನೀವು ಬರೀರಿ ಅಷ್ಟೇ. ಸೋರ್ಸ್ ನೋಡ್ ಅಥವಾ ಸೋರ್ಸ್ ವರ್ಟೆಕ್ಸ್ ಎರಡು ಕೂಡ ಸೇಮ್. ಸ್ಟೆಪ್ 2 ಅಲ್ಲಿ ನಾವು ಈ ಒಂದು ಅಲ್ಗಾರಿದಮ್ ಅನ್ನು ಅಪ್ಲೈ ಮಾಡೋದು, ಕೊಟ್ಟಿರುವಂತ ಗ್ರಾಫ್ ಅಥವಾ ಟ್ರೀ ಏನಿದೆ ಇದಕ್ಕೆ. ಸೊ ಸೋರ್ಸ್ ನೋಡ್ ಇಂದ ಶುರು ಆಗಬೇಕು. 5 ಅನ್ನ ಬರೀತೀನಿ. ಸೊ ಏನು ನನ್ನ ಮೇನ್ ಗೋಲ್? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಂತಂದ್ರೆ ಕಡಿಮೆ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ 5 ಇಂದ ನಾನು ಅಡ್ಜಸೆಂಟ್ ಅಂತ ಅಂದ್ರೆ ಹತ್ರ ಇರುವಂತಹ ಎಡ್ಜ್ ಇರುವಂತಹ 5 ಇಂದ ಡೈರೆಕ್ಟ್ ಎಡ್ಜ್ ಇರುವಂತಹ ನೋಡ್ಗಳನ್ನ ನೋಡ್ತೀನಿ. 5 ಇಂದ ನಾನು ಐದರ್ 4 ಹೋಗ್ಬೋದು, ಇಲ್ಲ ಅಂತಂದ್ರೆ 1 ಹೋಗ್ಬೋದು. ಡೈರೆಕ್ಟ್ ಎಡ್ಜ್ ಇರೋದು ಅಷ್ಟೇ. 5 ಇಂದ 4 ಗಿದೆ, 5 ಇಂದ 1 ಗಿದೆ. ಪಾತ್ ಕಾಸ್ಟ್ ಎಷ್ಟು? 5 ಇಂದ 4 ಹೋಗ್ತೀನಿ ಅಂತಂದ್ರೆ 9 ಇದೆ, 5 ಇಂದ 1 ಗೆ ಹೋಗ್ತೀನಿ ಅಂತಂದ್ರೆ 4 ಇದೆ. ಸೊ ಇವೆರಡರಲ್ಲಿ ಕಡಿಮೆ ಯಾವುದು? 9 ಚಿಕ್ಕದ 4 ಚಿಕ್ಕದ? ಸೊ 4. ಸೊ ಏನ್ ಮಾಡ್ತೀನಿ, 5 ಇಂದ 1 ಗೆ ಬರ್ತೀನಿ. ಇಲ್ಲಿ ಆರೋನ ತೋರ್ಸಕ್ ಹೋಗ್ಬೇಡಿ, ಯಾಕಂತಂದ್ರೆ ಇಲ್ಲಿ ಡೈರೆಕ್ಟೆಡ್ ಎಡ್ಜ್ ಅನ್ನ ಕೊಟ್ಟಿಲ್ಲ. ಸೊ ಇದೇ ರೀತಿ ಬರೀರಿ. 1 5 ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಇವಾಗ ನಾವು 1 ಗೆ ಬಂದಿದ್ದೀವಿ. ಸೊ 1 ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ವಾಪಸ್ ಮತ್ತೆ 5 ಹೋಗಂಗಿಲ್ಲ, ಯಾಕಂತಂದ್ರೆ 5 ಈಸ್ ಆಲ್ರೆಡಿ ಟ್ರಾವರ್ಸ್ಡ್. 1 ಇಂದ ನಾನು ಡೈರೆಕ್ಟ್ ಎಡ್ಜ್ ಇಟ್ಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು? 1 ಇಂದ ನಾನು 2 ಗೆ ಹೋಗ್ಬೋದು, 1 ಇಂದ 4 ಗೆ ಹೋಗ್ಬೋದು. ಎರಡೇ ಎಡ್ಜ್ ಇರೋದು. ಸೊ ಕಡಿಮೆ ಕಾಸ್ಟ್ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗ್ತೀನಿ. 1 ಇಂದ 2 ಹೋಗೋದಕ್ಕೆ ಕಾಸ್ಟ್ ಈಸ್ 2, 1 ಇಂದ 4 ಹೋಗೋದಕ್ಕೆ ಕಾಸ್ಟ್ ಈಸ್ 1. 1 ಮತ್ತೆ 2 ಅಲ್ಲಿ ಯಾವ್ದು ಚಿಕ್ಕದು? 1 ಇಸ್ ದ ಸ್ಮಾಲರ್ ಒನ್. ಸೊ 1 ಇಂದ 4th ನೋಡ್ಗೆ ಹೋಗ್ತೀನಿ. 1 ಇಂದ 4th ನೋಡ್ಗೆ ವಿತ್ ದಿ ಕಾಸ್ಟ್ ಆಫ್ 1. ಕಾಸ್ಟ್ ಕೂಡ ಬರೀರಿ. 5 ಇಂದ 1 ಗೆ ಕಾಸ್ಟ್ ಈಸ್ 4. ನೆಕ್ಸ್ಟ್ ಇವಾಗ 4th ನೋಡ್ ಕೂಡ ಟ್ರಾವರ್ಸ್ ಆಗಿದೆ. 4 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? 4 ಇಂದ ನಾನು ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು 5 ಆಲ್ರೆಡಿ ಟ್ರಾವರ್ಸ್ ಆಗಿದೆ, 1 ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಅನ್ಟ್ರಾವರ್ಸ್ಡ್ ನೋಡ್ಗಳು ಯಾವುವು? 4 ಇಂದ 3 ಗೆ ಹೋಗ್ಬೋದು, 4 ಇಂದ 2 ಗೆ ಹೋಗ್ಬೋದು. ಎರಡೇ ಡೈರೆಕ್ಟ್ ಎಡ್ಜ್ ಇರುವಂತದ್ದು ಅನ್ಟ್ರಾವರ್ಸ್ಡ್. ಸೊ 4 ಇಂದ 3 ಗೆ ಹೋಗೋದಾದ್ರೆ ಕಾಸ್ಟ್ ಎಷ್ಟು? 5. 4 ಇಂದ 2 ಗೆ ಹೋಗೋದಾದ್ರೆ ಕಾಸ್ಟ್ ಎಷ್ಟು? 3. ಸೊ 3 ಮತ್ತೆ 5 ಅಲ್ಲಿ ಚಿಕ್ಕದು ಯಾವುದು? 3 ಇಸ್ ದ ಸ್ಮಾಲರ್ ಒನ್. ಸೊ 4 ಇಂದ ನಾನು 2 ಗೆ ಬರಬೇಕು ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಇವಾಗ ಸೆಕೆಂಡ್ ನೋಡ್ ಕೂಡ ಟ್ರಾವರ್ಸ್ ಆಗಿದೆ. 2 ಇಂದ ನಾನು ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡೋಣ. ಸೊ 2 ಇಂದ ನಾನು 3 ಗೆ ಹೋಗ್ಬೋದು, ಅನ್ಟ್ರಾವರ್ಸ್ಡ್ ನೋಡ್. 2 ಇಂದ ನಾನು 6 ಗೆ ಹೋಗ್ಬೋದು. ಎಡ್ಜ್ ಇರಬೇಕು, ಎಡ್ಜ್ ಇಲ್ಲ ಅಂತಂದ್ರೆ ಹೋಗೋಕ್ಕಾಗಲ್ಲ. 2 ಇಂದ 3 ಗೆ ಕಾಸ್ಟ್ ಎಷ್ಟಿದೆ? 3. 2 ಇಂದ 6 ಗೆ ಕಾಸ್ಟ್ ಎಷ್ಟಿದೆ? 7. ಸೊ ದ ಸ್ಮಾಲೆಸ್ಟ್ ಅಮೌಂಟ್ 3 and 7 is 3. ಸೊ ಏನ್ ಮಾಡ್ತೀನಿ, 2 ಇಂದ 3 ಗೆ ಹೋಗ್ತೀನಿ. ಸೊ 2 ಇಂದ 3 ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಇನ್ನ ಉಳಿದಿರೋದು ಒಂದೇ ಒಂದು ನೋಡು, ಅನ್ಟ್ರಾವರ್ಸ್ಡ್ ನೋಡ್, ದಟ್ ಈಸ್ 6. ಸೊ ಇವಾಗ 2 ಪಾಸಿಬಲ್ ಸಿನಾರಿಯೋಸ್ ಬಂತು. ಏನು? ನಾನು 3 ಇಂದನಾದ್ರೂ ಕೂಡ 6 ಗೆ ಬರ್ಬೋದು, ಅಥವಾ 2 ಇಂದನಾದ್ರೂ ಕೂಡ 6 ಗೆ ಬರ್ಬೋದು. ಒಂದೇ ಒಂದು ನೋಡ್ ಉಳ್ಕೊಂಡಾಗ ಈ ಸಿನಾರಿಯೋ ಎದಾಳುತ್ತೆ. ಏನು? ನಾನು ಈಗ ತಾನೇ ಟ್ರಾವರ್ಸ್ ಆಗಿರೋದು 3 ಇಂದ ನೋಡಿದ್ರೆ 3 ಇಂದ 6 ಗೆ ಬರೋದಕ್ಕೆ 8 ಇದೆ. ಅದೇ ನಾನು 2 ಇಂದ 6 ಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ? 7 ಇದೆ. ಸೊ ಏನ್ ಮಾಡ್ತೀನಿ ಅಂತಂದ್ರೆ 2 ಇಂದನೇ ನಾನು 6 ಗೆ ಬರ್ತೀನಿ ವಿತ್ ದಿ ಲೀಸ್ಟ್ ಕಾಸ್ಟ್ ಆಫ್ 7. ನನಗೇನು, ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಹೋಗ್ಬೇಕಾದ್ರೆ ಶಾರ್ಟೆಸ್ಟ್ ಪಾತ್ ಅನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇ. ಸೊ ಇವಾಗ ಎರಡನೇ ಸ್ಟೆಪ್ ಕೂಡ ಆಗಿದೆ. ಲಾಸ್ಟ್ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡಬೇಕು? ಟೋಟಲ್ ಪಾತ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಪಾತ್ ಕಾಸ್ಟ್.
ಸೊ ಯಾವ ರೀತಿ 5 ಇಂದ 1ಗೆ ಹೋಗೋದಕ್ಕೆ 4 ಪ್ಲಸ್ 1 ಇಂದ 4ಗೆ ಹೋಗೋದಕ್ಕೆ, ಸೊ ನೀವು ಈ ರೀತಿ ಬರಿಬೇಡ್ರಿ, ಡೈರೆಕ್ಟ್ ಆಗಿ ಈ ರೀತಿ ಬರೀರಿ. 5 ಇಂದ 1ಗೆ ಹೋಗೋದಕ್ಕೆ ಪ್ಲಸ್ 1 ಇಂದ 4ಗೆ ಹೋಗೋದಕ್ಕೆ ಪ್ಲಸ್ 1 ಇಂದ 2ಗೆ ಹೋಗೋದಕ್ಕೆ ಪ್ಲಸ್ 2 ಇಂದ 3ಗೆ ಪ್ಲಸ್ 2 ಇಂದ 6ಗೆ. ಸೊ ಇದು 1 ಇಂದ 2 ಅಂತ ಬರೆದಿದೆ, ಅದು 4 ಇಂದ 2. ಸೊ ಕಾಸ್ಟ್ ಅನ್ನು ಫೈಂಡ್ ಔಟ್ ಮಾಡಿ. 5 ಇಂದ 1ಗೆ ಇಟ್ ಈಸ್ 4, 1 ಇಂದ 4ಗೆ ಇಟ್ ಈಸ್ 1 ಪ್ಲಸ್ 4 ಇಂದ 2ಗೆ ಇಟ್ ಈಸ್ 3 ಪ್ಲಸ್ 2 ಇಂದ 3ಗೆ ಕಾಸ್ಟ್ ಈಸ್ 3 ಪ್ಲಸ್ 2 ಇಂದ 6ಗೆ ಕಾಸ್ಟ್ ಈಸ್ 7. 7 plus 3 will be 10, 10 plus 3 is 13, 13 plus 1 is 14, 14 plus 4 is 18. So the least ಅಂತಂದ್ರೆ ಸ್ಮಾಲೆಸ್ಟ್ ಆಫ್ ದಿ ಲೀಸ್ಟ್ ಪಾತ್ ಕಾಸ್ಟ್ ಎಷ್ಟಾಯಿತು 18. ಸೊ ಈ ರೀತಿ 3 ಸ್ಟೆಪ್ ಅಲ್ಲಿ ನೀವು ಆನ್ಸರ್ ಅನ್ನ ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ನಿಮಗೆ ಪ್ರಿನ್ಸ್ ಅಲ್ಗಾರಿದಮ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಏನೇನ್ ಮಾಡಿದ್ವಿ, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ನಾವು ಅಪ್ಲೈ ಮಾಡಿಬಿಟ್ಟು ಪ್ರಿನ್ಸ್ ಅಲ್ಗಾರಿದಮ್ ಇಂದ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕಿತ್ತು. ಅಂದ್ರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಹೋಗೋದಕ್ಕೆ ಫಸ್ಟ್ ನಾವು ಸೋರ್ಸ್ ನೋಡ್ ಅನ್ನ ಕಂಡುಹಿಡ್ಕೋಬೇಕು. ಯಾವ್ದಾದ್ರು ನೋಡನ್ನು ಕೂಡ ನೀವು ತಗೋಬಹುದು ಸೋರ್ಸ್ ನೋಡ್ ಅಂತ, ಬಟ್ ಎಕ್ಸಾಮ್ ಅಲ್ಲಿ ಏನಾದ್ರೂ ಸ್ಪೆಸಿಫೈ ಮಾಡಿದ್ರೆ ನೀವು 5th ನೋಡನ್ನೇ ತಗೋಬೇಕು, 3rd ನೋಡನ್ನೇ ತಗೋಬೇಕು, 2nd ನೋಡನ್ನೇ ತಗೋಬೇಕು ಅಂತ ಅದೇ ನೋಡನ್ನ ನೀವು ಸೋರ್ಸ್ ನೋಡ್ ಆಗಿ ತಗೋಬೇಕು. ಯಾವ್ದು ನೋಡನ್ನ ನೀವು ಸೋರ್ಸ್ ನೋಡ್ ಆಗಿ ತಗೊಂಡಿರ್ತೀರಾ ಅದರಿಂದನೇ ನೀವು ಶುರು ಮಾಡ್ಬೇಕು ಟ್ರಾವರ್ಸಿಂಗ್. ಏನ್ ಮಾಡ್ಬೇಕು, ಈಗ 5 ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, 5 ಇಂದ ಪಾಸಿಬಲ್ ಎಲ್ಲೆಲ್ಲಿಗೆ ಹೋಗ್ಬೋದು ಅಂದ್ರೆ ಅಡ್ಜಸೆಂಟ್ ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು. ಸೊ ಆ ಒಂದು ಏನು ಸಿನಾರಿಯೋಗಳು ಇರ್ತವೆ, 2 ರಿಂದ 3 ಸಿನಾರಿಯೋಗಳು ಬೇರೆ ಬೇರೆ ನೋಡಿಗೆ ಹೋಗೋದ್ರಲ್ಲಿ ಅದರಲ್ಲಿ ಸ್ಮಾಲೆಸ್ಟ್ ಒನ್ ಅನ್ನ ಮಾತ್ರ ಚೂಸ್ ಮಾಡಿ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಒಂದೊಂದೇ ಟ್ರಾವರ್ಸ್ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಒಂದು ಸರಿ ನಾವು ಟ್ರಾವರ್ಸ್ ಮಾಡಿದ್ರೆ ಆ ಒಂದು ನೋಡನ್ನ ಮತ್ತೆ ನಾವು ಇನ್ನೊಂದು ನೋಡಿಂದ ಟ್ರಾವರ್ಸ್ ಮಾಡಲ್ಲ. ನೆಕ್ಸ್ಟ್ ಟ್ರಾವರ್ಸ್ ಮಾಡಬೇಕು ಅಂತ ಅಂದ್ರೆ ಏನು, ಅನ್ಟ್ರಾವರ್ಸ್ಡ್ ನೋಡಿಗೆ ಮಾತ್ರ ಹೋಗ್ತೀವಿ ಹೊರತು ಟ್ರಾವರ್ಸ್ ಆಗಿರುವಂತ ನೋಡಿಗೆ ನಾವು ವಾಪಸ್ ಬರಲ್ಲ. ಲಾಸ್ಟ್ ಸ್ಟೆಪ್ ಅಲ್ಲಿ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಈ ರೀತಿ ಬರೀರಿ, ಅವಾಗಲೇನೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. 5 ಇಂದ 1ಗೆ, 1 ಇಂದ 4ಗೆ, 4 ಇಂದ 2ಗೆ ಎಲ್ಲಾದ್ರೂ ಮಧ್ಯೆ ಇರುವಂತಹ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಅನ್ನ ಬರೆದು ಆಡ್ ಮಾಡಿದ್ರೆ ಫೈನಲ್ ಆನ್ಸರ್ ಮುಗೀತು. ಕ್ರುಸ್ಕಲ್ ಅಲ್ಗಾರಿದಮ್ ಕೂಡ ಕೊಡಬಹುದು. ಕ್ರುಸ್ಕಲ್ ಅಲ್ಗಾರಿದಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಆಲ್ರೆಡಿ ನಾವು ವಿಡಿಯೋನ ಮಾಡಿದ್ವಿ, ಆ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇದೇ ಪ್ರಿನ್ಸ್ ಅಲ್ಗಾರಿದಮ್ ಮೇಲೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ, ಅವು ಕೂಡ ನಿಮಗೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಯಾಕಂದ್ರೆ ಜಾಸ್ತಿ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಒಂದು ಕಾನ್ಸೆಪ್ಟ್, ಅದಕ್ಕೋಸ್ಕರ ನೀವು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಮಾಡೆಲ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ, ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಪ್ರಿನ್ಸ್ ಅಲ್ಗಾರಿದಮ್ದು ಕೂಡ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳಿವೆ ಮಾಡೆಲ್ ಪೇಪರ್ ಅಲ್ಲಿ, ಅವುಗಳದ್ದು ಕೂಡ ವಿಡಿಯೋಗಳಿವೆ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.